ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದುತ್ತೇನೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನೂತನ ವರ್ಷ, ನ್ಯೂ ಇಯರ್, ಪ್ರತಿಯೊಬ್ಬರ ಆಂತರ್ಯದಲ್ಲಿ ಹೊಸತಕ್ಕೆ, ನೂತನವಾದವುಗಳಿಗೆ ಒಂದು ಬಯಕೆ ಇರ್ತದೆ, ಒಂದು ಹಂಬಲ ಇರ್ತದೆ, ಆಶೆ ಇರ್ತಕ್ಕಂಥದ್ದು. ಇದು ಸ್ವಾಭಾವಿಕ ಅಲ್ಲವೇ? ಹೌದು. It is natural and common for all of us to have an innate desire for something which is new, which is different. And so it is natural for us to desire such things. ನಾವು ಹೊಸ ವರ್ಷದ ಹೊಸ್ತಲಿನಲ್ಲಿದ್ದೇವೆ. ಆರಂಭದಲ್ಲಿರುವಾಗ ಸಾಧಾರಣವಾಗಿ ಗತಿಸಿದ ವರ್ಷವನ್ನು ನಾವು ಆಲೋಚನೆ ಮಾಡ್ತೇವೆ. ಗತಿಸಿದ ವರ್ಷ ಆಲೋಚನೆ ಮಾಡಿ ಮುಂಬರುವ ಅಂದರೆ ಹೊಸ ವರ್ಷದಲ್ಲಿ ನಮಗೆ ಅನೇಕ ನಿರೀಕ್ಷೆಗಳು, ಅಪೇಕ್ಷೆಗಳನ್ನು ನಾವು ಗಮನಿಸುವುದು ಸಹಜ ಮತ್ತು ಅಗತ್ಯ ಸಹ. ಆ್ಯಸ್ ವಿ ಆರ್ ಆನ್ ದ ಥ್ರೆಶೋಲ್ಡ್ ಆಫ್ ದ ನ್ಯೂ ಇಯರ್, ಇಟ್ ಈಸ್ ಬಟ್ ನ್ಯಾಚುರಲ್ ಫಾರ್ ಅಸ್ ಟು ಥಿಂಕ್ ಅಬೌಟ್ ದಿ ಓಲ್ಡ್ ಇಯರ್ ದಟ್ ಹ್ಯಾಸ್ ಗಾನ್ ಬೈ. ಆ್ಯಂಡ್ ಆ್ಯಸ್ ವಿ ಲುಕ್ ಫಾರ್ವರ್ಡ್ ಟು ದ ಕಮಿಂಗ್ ಆಫ್ ದ ನ್ಯೂ ಇಯರ್, ವಿ ಹ್ಯಾವ್ ಅವರ್ ಹೋಪ್ಸ್. We also have our fears. We have our desires and ambitions and vision. Let us look at this new year with a new vision. ನೂತನ ವರ್ಷದಲ್ಲಿ ಮೊದಲನೇದಾಗಿ ನಾವು ನೂತನ ವ್ಯಕ್ತಿಗಳಾಗಿರಬೇಕು. ಹೊಸ ವರ್ಷದಲ್ಲಿ ಹೊಸಬರಾಗಿರಬೇಕು. Let us be new persons first of all in this new year. ನಾವು ಹೊಸಬರಾಗುವುದು ಹೇಗೆ ಆಲೋಚನೆ ಮಾಡಬೇಕು. ಹೊಸಬರಾಗಬೇಕಂದ್ರೆ ಹಿಂದಿನ ಅಂದರೆ ಗತಿಸಿದ ಪೂರ್ವ ಸ್ಥಿತಿ ಹೋದ ವಿನಃ ನಾವು ಬದಲಾಯಿಸಲ್ಪಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ಗತಿಸಿದವುಗಳನ್ನು ಬಿಡ್ತೇವೋ ಆಗಲೇ ಹೊಸಬರಾಗ್ತಕ್ಕಂಥದ್ದು. ಹೌ ಡು ವಿ ಬಿಕಮ್ ನ್ಯೂ ಪರ್ಸನ್ಸ್? ವಿ ಬಿಕಮ್ ನ್ಯೂ ಓನ್ಲಿ ವೆನ್ ದಿ ಓಲ್ಡ್ ಈಸ್ ಗಾನ್. Only when the old things have been elapsed in our lives. Unless the old, whatever it is, our nature, our habits, etc. goes, we cannot change and become new people. ನಾವು ಹೊಸಬರಾಗಲಿಕ್ಕೆ ಏನು ಮಾಡಬೇಕು? ವಾಕ್ಯದಲ್ಲಿ ಓದಿದ ಹಾಗೆ ನೂತನ ಸೃಷ್ಟಿಗಳಾಗಬೇಕು. What do we have to do if we have to become new? As we see in the Word of God, we have to become new creation. How do we become new creations? We have to be in Christ. ನಾವು ಹೇಗೆ ಹೊಸಬರಾಗ್ತೇವೆ? ಯೇಸು ಕ್ರಿಸ್ತನಲ್ಲಿ ನಾವಿದ್ದರೆ ಮಾತ್ರ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. Whoever is in Christ, if anyone is in Christ, he is a new creation. First we said we have to become new. ಮೊದಲಿಗೆ ನಾವು ಹೊಸಬರಾಗಬೇಕು. ಎರಡನೇದಾಗಿ ಹೇಗೆ ನಾವು ಹೊಸಬರಾಗುವಂಥದ್ದು? ಕ್ರಿಸ್ತನಲ್ಲಿ ಇರುವುದಂದರೆ ಹೇಗೆ? How do we become new? How can we be in Christ? What does it mean to be in Christ? 5:18 ಇದೆಲ್ಲ ದೇವರಿಂದಲೇ ಉಂಟಾದದ್ದು.
ಅಂದರೆ ಅರ್ಥ ಏನು? ದೇವರಿಲ್ಲದೆ ನಾವು ಕ್ರಿಸ್ತನಲ್ಲಿ ಹೊಸಬರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಟು ಬಿ ನ್ಯೂ, one has to be a part of the work of God. 5:18. All this is from God. This is God's work, who through Christ has reconciled us. So, ನಾವು ಸಮಾಧಾನ ಹೊಂದುವುದಂದರೆ ಏನು? ಯೇಸು ಕ್ರಿಸ್ತನೊಂದಿಗೆ ಸಮಾಧಾನ. ಆತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ. ನಾವು ಹೊಸಬರಾಗಬೇಕಾದರೆ ದೇವರ ಕೆಲಸ ಕ್ರಿಸ್ತನಲ್ಲಿ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ನಮಗೆ ಒಂದು ಸಮಾಧಾನ ಮಾಡಿಕೊಂಡಿದ್ದಾನಾತ. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ರೆಕನ್ಸೈಲ್ಡ್ ವಿತ್ ಗಾಡ್? ಹೀ ಹ್ಯಾಸ್ ರೆಕನ್ಸೈಲ್ಡ್ ಅಸ್ ಟು ಹಿಮ್ಸೆಲ್ಫ್ through Jesus Christ. What does it mean to be reconciled? What does it mean to have peace? ಸಮಾಧಾನ ಅಂದರೆ ಅರ್ಥ ಏನು? ಒಂದು ವೇಳೆ ನಮಗೆ ಈ ಪ್ರಪಂಚದಲ್ಲಿ ಎಲ್ಲ ಸವಲತ್ತುಗಳು, ನಮಗೆ ಎಲ್ಲ ಬೇಕಾದವುಗಳಿದ್ದಾಗ್ಯೂ ಸಹ, ಸಕಲ ಸವಲತ್ತುಗಳಿದ್ದರೂ ಸಹ ನಮಗೆ ಸಮಾಧಾನವಿಲ್ಲದಿದ್ದರೆ ತೃಪ್ತಿ ಆಗುವುದಿಲ್ಲ. ಆ ಸಮಾಧಾನ ಎಲ್ಲಿಂದ ಬರ್ತದೆ? ಆಲೋಚನೆ ಮಾಡಬೇಕು. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ರೆಕನ್ಸೈಲ್ಡ್ ಟು ಗಾಡ್ ಆ್ಯಂಡ್ ಹ್ಯಾವ್ ಪೀಸ್? ಫಾರ್ ಎಕ್ಸಾಂಪಲ್, ವಿ ಮೇ ಹ್ಯಾವ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್, ಆಲ್ ದ ಫೆಸಿಲಿಟೀಸ್, ಆಲ್ ದಟ್ ವಿ ನೀಡ್. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಪೀಸ್, there is absolutely no use. What is the purpose of life if you don't have peace? ಈ ಸಮಾಧಾನ ಅಥವಾ ಸಂಧಾನ ಅಥವಾ ರಾಜಿ ಮಾಡಿಕೊಳ್ಳುವಿಕೆ ಹೇಗಾಗ್ತದೆ? 19ನೇ ವಚನ. ಈ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ. ಇದು ಸಮಾಧಾನ ಆಗುವ ದಾರಿ ಅಥವಾ ರೀತಿ ಏನೆಂದರೆ, ಮನುಷ್ಯರ ಅಪರಾಧಗಳು, ಮನುಷ್ಯರ ಪಾಪಗಳು ದೇವರು ಲೆಕ್ಕಕ್ಕೆ ಹಾಕುವುದಿಲ್ಲ. ಅಂದರೆ ಅರ್ಥ ಏನು? ನಾವು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಪ್ರತಿಫಲ ಇದ್ದೇ ಇದೆ. ನಾವು ಹೊಂದ್ತಾ ಇದ್ದೇವ? ಆಲೋಚನೆ ಮಾಡೋಣ. ಅಂದರೆ ದೇವರೇನು ಮಾಡಿದ್ದಾರೆ? ನಿರಪರಾಧಿಯಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ಅಪರಾಧಗಳನ್ನು ಹಾಕಿ, ನಾವು ಆತನನ್ನು ನಂಬಿದರೆ ಆ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕಿಡಲಿಲ್ಲ. ಲೆಕ್ಕ ಅಂದರೆ ಶಿಕ್ಷೆ ಯಾರಿಗೆ ಬಿತ್ತು? ನಮಗಲ್ಲ, ಯೇಸು ಕ್ರಿಸ್ತನಿಗೆ. ಆಗಲೇ ಸಮಾಧಾನ. ಇದು ಯಾರು ಮಾಡೋದು? ದೇವರು ಮಾಡುವ ಕೆಲಸ. ವಾಟ್ ಡಸ್ ಇಟ್ ಮೀನ್ ಫಾರ್ ಅಸ್ ಟು ಬಿ ರೆಕನ್ಸೈಲ್ಡ್? ಹೌ ಆರ್ ವಿ ರೆಕನ್ಸೈಲ್ಡ್ ಟು ಗಾಡ್? Verse 19. In Christ God was reconciling the world to himself, not counting our trespasses against us. Whatever trespasses, whatever wrong things, whatever sins we do, we have to pay for it. The wages of sin is death. There is a punishment. But what God has done? He did not take it into our account. He did not think of that as our fault. He did not count them as our trespasses. He took all our trespasses, sins, and put them on Jesus. Paul says, he who knew no sin was made sin for us. So the punishment for sin was taken by Jesus on our behalf, only when we believe. And what is the result? Peace, reconciliation with God. The old life goes and the new life comes only in Christ. ಮುಕ್ತಾಯದಲ್ಲಿ, ಈ ಹೊಸ ವರ್ಷದಲ್ಲಿ ನಾವು ಹಳಬರಾಗಿರುವುದು ಬೇಡ. ನಮ್ಮ ಹಳೆಯ ಜೀವಿತವನ್ನು ಬಿಡೋಣ, ಹೊಸಬರಾಗಿರೋಣ. ಯೇಸು ಕ್ರಿಸ್ತನ ಮರಣ ನನ್ನ ಅಪರಾಧಗಳಿಗೋಸ್ಕರ ಎಂಬುದಾಗಿ ನಾವು ಆಲೋಚನೆ ಮಾಡಿ
ದೇವರು ನನ್ನ ಅಪರಾಧಗಳನ್ನು ನನ್ನ ಲೆಕ್ಕಕ್ಕೆ ಹಾಕಿದ, ಯೇಸು ಕ್ರಿಸ್ತನ ಲೆಕ್ಕಕ್ಕೆ ಹಾಕಿದ. ಎಂಥ ಭಾಗ್ಯ! ಇದರಿಂದಲೇ ಸಂಧಾನ, ಸಮಾಧಾನ, ರಾಜಿ, ನಮಗೆ ಶಾಂತಿ ದೊರಕುವಂಥದ್ದು. ಈ ನಿರೀಕ್ಷೆಯಿಂದ ನಾವು ಹೊಸ ವರ್ಷವನ್ನು ಆರಂಭ ಮಾಡೋಣ. ಇನ್ ಕನ್ಕ್ಲೂಷನ್, in this new year, let us not live old lives. Let us leave our old lives back into the past year. Let us by faith come to Jesus and say, yes, Jesus has taken my sins, my punishment, and He died for me. And because of that, I believe that, and so I have peace. I am reconciled to God. I am a child of God. God has forgiven me. With that assurance, let us enter this new year and be grateful to God. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಕಳೆದ ವರ್ಷದಲ್ಲಿ ನೀನು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ನಾವು ಹೊಸಬರಾಗಿರುವಂತೆ ಹೊಸತಾದ ಜೀವನದಲ್ಲಿ ನಾವು ನೂತನ ವರ್ಷವನ್ನು ಆರಂಭ ಮಾಡಿ, ಪ್ರವೇಶ ಮಾಡಿ, ಹೊಸಬರಾಗಿ ಜೀವಿಸಲಿಕ್ಕೆ ನಮಗೆ ಶಕ್ತಿ ದಯಪಾಲಿಸು ಸ್ವಾಮಿ. ಲಾರ್ಡ್, ವಿ ಹ್ಯಾವ್ ಫಿನಿಶ್ಡ್ ಒನ್ ಮೋರ್ ಇಯರ್. ವಿ ಡೋಂಟ್ ವಾಂಟ್ ಟು ಎಂಟರ್ ದ ನ್ಯೂ ಇಯರ್ ವಿತ್ ಓಲ್ಡ್ ಲೈಫ್, with our old habits and practices. We want to be new in this new year. We can only become new when we are reconciled to Jesus. Our sins were laid upon Jesus. The one who did not commit any sin was made sin for me and for us. We believe this, and with this hope, with this expectation, we enter this new year. Give us your grace. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಸಮಾಧಾನ ನಮಗೆ ಕೊಟ್ಟು ಹೊಸ ವರ್ಷದಲ್ಲಿ ನೂತನ ವ್ಯಕ್ತಿಗಳಾಗಿ ಜೀವಿಸುವಂತೆ, ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿದ್ದೇವೆ, ಆತನಿಂದ ನಮಗೆ ರಕ್ಷಣೆ ಆಯಿತು, ಬಿಡುಗಡೆ ಆಯಿತು, ಸಮಾಧಾನವಾಯಿತು ಎಂಬ ಸಂತೋಷ, ಸಮಾಧಾನದ ವಾಕ್ಯವನ್ನು ನಾವು ಹಿಡ್ಕೊಂಡು ಈ ಮುಂಬರುವ ವರ್ಷವನ್ನು ನಾವು ಆರಂಭ ಮಾಡಿದ್ದೇವೆ. ನಮ್ಮನ್ನು ನೀನು ಆಶೀರ್ವದಿಸು. ವಿತ್ ದಿಸ್ ಅಶ್ಯೂರೆನ್ಸ್ that we are your children, we are forgiven. We enter this new year. Give us the grace, give us your guidance, give us your inspiration to live as your new creation in this new year. Giving you thanks for all your mercies of the past, we pray this prayer in the precious name of our Lord and Savior Jesus Christ. Amen. ಕರ್ತನೋಡ ತೋಡಗು ನಿನ್ನ ಎಲ್ಲ ಕಾರ್ಯವನ್ನು ಬೇಡಿ ನಂಬು ಆತನನ್ನು ಸ್ವಂತ ಬುದ್ಧಿ ಸಾಲದು. ಕರ್ತನೋಡ ತೋಡಗು, ಕರ್ತನೋಡ ತೋಡಗು. ಕರ್ತನೋಡ ತೋಡಗು, ಆತನಿಟ್ಟ ಕಾರ್ಯಕ್ಕಾಗಿ ಆತ ತ್ರಾಣ ಕೊಡಲಾಗಿ ಯೋಡ ತೋಡ ಹೋಗದು. ಕರ್ತನೋಡ ತೋಡಗು, ಕರ್ತನೋಡ ತೋಡಗು. ಕರ್ತನೋಡ ತೋಡಗು, ಆತ ಹೋಗೋ ದಾರಿಯಲ್ಲಿ ಸಾಗುವಾತ
ತೋಡ